ಗುಡಿಬಂಡೆ ಪಟ್ಟಣದ ಇಂದಿರಾನಗರ 1ನೇ ವಾರ್ಡಿನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿದ್ದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲಿ ಬೃಹತ್ ಗಾತ್ರದ ಹೊಂಡಗಳು ಬಿದ್ದು ಸಂಚಾರ ಕಷ್ಟಕರವಾಗಿದ್ದು ದಿನನಿತ್ಯ ಸಂಚರಿಸುವ ಜನರ ಜೀವನಕ್ಕೆ ಆತಂಕ ಕಾಡುತ್ತಿದೆ. ಇದೇ ಮಾರ್ಗದಲ್ಲಿ ಸರ್ಕಾರಿ ಬಸ್ ಸಂಚಾರ ಮಾಡುತ್ತಿದ್ದು ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಈ ಕುರಿತು ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಡೆದ ಲೇಔಟ್ ಅಭಿವೃದ್ಧಿ ಕಾಮಗಾರಿಗಾಗಿ ಅನೇಕ ಟಿಪ್ಪರ್ಗಳನ್ನು ಬಳಸಲಾಗಿದೆ. ಈ ಭಾರೀ ವಾಹನಗಳ ನಿರಂತರ ಸಂಚಾರದಿಂದ ರಸ್ತೆಯ ಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ಮೊದಲೇ ದುರ್ಬಲವಾಗಿದ್ದ ರಸ್ತೆ ಟಿಪ್ಪರ್ ಸಂಚಾರದಿಂದ ಸಂಪೂರ್ಣ ಕುಸಿದು ಹಾಳಾಗಿರುವುದಾಗಿ ಅವರು ಹೇಳಿದರು. ಇದು ಮೇಯ್ನು ಫೈರ್ ಸ್ಟೇಷನ್ ರೋಡು, ಅದ್ರ ಜೊತೆಗೆ KSRTC ಬಸ್ಸನ್ನು ಎಲ್ಲೋಡ್ ಕಡೆ ಹೋಗುತ್ತೆ ರೋಡ್ ಇದು. ಅದ್ರ ಜೊತೆಗೆ ಈ ರೋಡು ಮೊದಲು ಸಿಮೆಂಟ್ ಕಾಂಕ್ರೀಟ್ ಇದು ಟಾರ್ ರೋಡ್ ಹಾಕಿದ್ರು. ಈ ನೀರು ಲೀಕೇಜ್ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗ್ಬಿಟ್ಟಿದ್ದು ಮಣ್ಣು ರೋಡ್ಗಳನ್ನ ಅಧ್ವಾನ ಆಗಿ 1-1.5 ಅಡಿ ಗುಣಿಗಳು ಬಿದ್ದು ಫೈರ್ ಇಂಜನ್ ಏನಾದರೂ ಬರಬೇಕಾದ್ರೆ 200 ಮೀಟರ್ ಮಿನಿಮಮ್ 5ರಿಂದ 10 ನಿಮಿಷ ತಗೊಳ್ತಾ ಇದ್ದಾನೆ. ಅಷ್ಟು ಅಧ್ವಾನ ಆಗೋಗ್ತೈತೆ. 2 ಟೂ ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗೈತೆ. ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಪಾಚಿ ಕಟ್ಟಿಬಿಟ್ಟೈತೆ ಜಾಸ್ತಿ ರೋಡೆಲ್ಲ. ಹೇಳಿದ್ದೀವಿ ಅವರು ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟು ಸುಬ್ರಹ್ಮಣ್ಯವನ್ನು ಕಳಿಸ್ಕೊಟ್ಟು ಅವರು 2-3 ಸಲ ಇದು ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಹಿಂಗಾಗೈತೆ. ಅದರಿಂದ ಆದಷ್ಟು ಬೇಗ ಈ ರೋಡ್ನ CC ರೋಡ್ ಮಾಡಬೇಕಂತೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿವರೆಗೂ ಮೊನ್ನೆ ಇದರಲ್ಲಿ ತಿಳಿಸಿದೆ, ಜನಸ್ಪಂದನ ಇದರಲ್ಲಿ. ಅದರಿಂದ ಈ ಸಲ ಹಾಕ್ಕೊಡ್ತೀನಪ್ಪ ಅದು ಅಂತ ಹೇಳಿದ್ದಾರೆ. ಇಂದಿರಾನಗರ ಪ್ರದೇಶದಲ್ಲಿ ಅಮೃತ್ 2.0 ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ನಡೆಸಿದ ವೇಳೆ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ. ಹಾಳಾದ ಪೈಪ್ಗಳಿಂದ ನಿರಂತರವಾಗಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ರಸ್ತೆ ಮತ್ತಷ್ಟು ಹದಗೆಡುತ್ತಿದೆ. ರಸ್ತೆ ಮೇಲೆ ಹರಿಯುವ ನೀರಿನಿಂದ ಕೆಸರು ಏರ್ಪಟ್ಟಿದ್ದು ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುವ ಆತಂಕ ಎದುರಾಗಿದೆ. ವೃದ್ಧರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ನಡೆದು ಹೋಗಲು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ಅಗ್ನಿಶಾಮಕ ವಾಹನಗಳ ಸಂಚಾರ ಇರುವುದರಿಂದ ತುರ್ತು ಸಂದರ್ಭಗಳಲ್ಲಿ ಈ ರಸ್ತೆ ತೊಡಕಾಗುತ್ತಿದೆ. ಯಾವುದೇ ಅಗ್ನಿ ಅವಘಡ ಸಂಭವಿಸಿದರೆ ಅಗ್ನಿಶಾಮಕ ವಾಹನಗಳು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ತಲುಪಲು ಸಾಧ್ಯವಾಗದೆ ವಿಳಂಬವಾಗುವ ಆತಂಕ ವ್ಯಕ್ತವಾಗಿದೆ. ಹಾಗಾಗಿ ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.